ಶ್ರೀ ಗುರುಭ್ಯೋ ನಮಃ. ವೀಕ್ಷಕರೇ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಸೋಮವತಿ ಅಮಾವಾಸ್ಯೆ ಕಳೆದ ನಂತರ ಧನುಸ್ಸು ರಾಶಿಯವರ ಜೀವನದಲ್ಲಿ ಆಗ್ತಕ್ಕಂಥ ಮುಖ್ಯ ಬದಲಾವಣೆಗಳೇನು, ಅವ್ರ ಜೀವನದಲ್ಲಿ ಆಗುವಂಥ ಆಗುಹೋಗಳ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀನಿ. ಅದಕ್ಕೆ ಮುಂಚೆ ನಮ್ಮ ಒಂದು ಚಾನಲ್ನ ಈ ಕೂಡಲೇ ಭಕ್ತಿಯಿಂದ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲನೇದಾಗಿ ಉದ್ಯೋಗ ಕ್ಷೇತ್ರದ ಬಗ್ಗೆ ನೋಡೋದಾದ್ರೆ, ಯಾರೆಲ್ಲ ಆನ್ಲೈನ್ ಕ್ಲಾಸಸ್ ಆಗ್ಬೋದು, ಕೋಚಿಂಗ್ ಸೆಂಟರ್ನ ನಡೆಸ್ತಾ ಇದ್ರೆ ಈ ಒಂದು ಜೂನ್ ತಿಂಗಳು ಅವರಿಗೆಲ್ಲ ಉತ್ತಮ ಒಳ್ಳೆಯ ಸಮಯ ಇದೆ. ಸ್ವಂತವಾಗಿ ಟ್ರಾವೆಲ್ ಏಜೆನ್ಸಿ ಓಪನ್ ಮಾಡಲಿಕ್ಕೆ ಅಥವಾ ವಿದೇಶಿ ವಿನಿಮಯವನ್ನು ಮಾಡಲಿಕ್ಕೆ ಇದು ಅತ್ಯಂತ ಶುಭ ಸಮಯ ಅಂತ ಹೇಳ್ಬೋದಾಗುತ್ತೆ. ಇನ್ನು ವ್ಯವಹಾರದ ಕ್ಷೇತ್ರದ ಬಗ್ಗೆ ನೋಡೋದಾದ್ರೆ, ಯಾರೆಲ್ಲ ರಿಯಲ್ ಎಸ್ಟೇಟ್ ಮತ್ತು ಪೂಜಾ ಸಾಮಗ್ರಿ ಜೊತೆಗೆ ಫೈನಾನ್ಸ್ ಸೆಕ್ಟರ್ ಕೆಲಸ ಮಾಡ್ತಿದ್ರು ಅವರಿಗೆಲ್ಲ ಈ ಒಂದು ತಿಂಗಳು ಉತ್ತಮ ಲಾಭ ಮತ್ತು ಉತ್ತಮ ಪ್ರಶಂಸೆ ನಿಮಗಾಗುತ್ತೆ. ಇನ್ನು ಆರ್ಥಿಕ ವಿಚಾರವಾಗಿ ನೋಡೋದಾದ್ರೆ, ನಿಮ್ಮ ಬಾಕಿದ ಬಾಗಿಲು ತೆರೆಯೋದ್ರಿಂದ ಹಣದ ಆದಾಯದ ಮೂಲ ಹೆಚ್ಚಾಗುತ್ತೆ. ಆದರೆ ಧನುರಾಶಿಯವರಿಗೆ ಉದಾರತೆಯ ಮನೋಭಾವನೆ ಜಾಸ್ತಿ. ಯಾರಾದರೂ ಕಷ್ಟ ಅಂತ ನಿಮ್ಮ ಹತ್ರ ಬಂದ ತಕ್ಷಣ ನಿಮ್ಮ ಹತ್ರ ಇರುವಂತ ಎಲ್ಲ ಹಣವನ್ನು ಕೊಟ್ಟು ನೀವು ಆ ಕಷ್ಟಕ್ಕೆ ಸಿಲುಕುವಂತ ವ್ಯವಸ್ಥೆ ಆಗುತ್ತೆ. ಇನ್ನು ಪ್ರೀತಿ ಪ್ರೇಮದ ವಿಚಾರವಾಗಿ ನೋಡೋದಾದ್ರೆ, ಈ ಅಮಾವಾಸ್ಯೆ ನಂತರ ಹೊಸ ಚೈತನ್ಯ ಬರುತ್ತೆ. ಇಷ್ಟು ದಿನದ ಸಣ್ಣ ಪುಟ್ಟ ಕಲಹಗಳು ದೂರ ಆಗಿ ನಿಮ್ಮ ಇಬ್ಬರ ನಡುವೆ ಇರ್ತಕ್ಕಂಥ ಒಂದು ಬಾಂಧವ್ಯ ಗಟ್ಟಿಯಾಗುತ್ತೆ. ನಿಮ್ಮ ಪ್ರೀತಿ ವಿಚಾರವನ್ನ ಮನೆಯವರಿಗೆ ಹೇಳಿ ಒಪ್ಪಿಸಿ ಮದುವೆ ಆಗಲು ಈ ಒಂದು ಸಮಯ ತುಂಬಾ ಅತ್ಯಂತ ಶುಭಕರ. ಯಾರೆಲ್ಲ ಸಿಂಗಲ್ಸ್ ಆಗಿದ್ರ ಮತ್ತು ಒಂಟಿತನ ನಿಮ್ಮನ್ನ ಕಾಡ್ತಾ ಇದ್ರೆ, ಈ ತಿಂಗಳು ನಿಮಗೆ ಅತ್ಯಂತ ಲವಲವಿಕೆ ಅಂತ ಇರ್ತಕ್ಕಂಥ ಒಂದು ನಿಮ್ಮ ಪ್ರೀತಿ ಪ್ರಾತರು ನಿಮಗೆ ಹತ್ರ ಆಗ್ತಾರೆ, ನಿಮಗೆ ಸಿಗ್ತಾರೆ. ಇನ್ನು ಕುಟುಂಬದಲ್ಲಿ ತಂದೆ ಮತ್ತು ಹಿರಿಯರ ಆಶೀರ್ವಾದ ನಿಮಗೆ ಸದಾ ಇರುತ್ತೆ. ಮನೆಯಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು ಮತ್ತು ಮಂಗಳಕರ ಕಾರ್ಯಕ್ರಮಗಳು ನಡೆಯುವಂಥ ಸಾಧ್ಯತೆ ಹೆಚ್ಚಾಗಿದೆ. ಇನ್ನು ಆರೋಗ್ಯ ವಿಚಾರವಾಗಿ ನೋಡೋದಾದ್ರೆ, ಧನು ರಾಶಿಯವರಿಗೆ ಲಿವರ್ ಸಂಬಂಧಿತ ಸಮಸ್ಯೆಗಳಾಗ್ಬೋದು, ತೂಕ ಹೆಚ್ಚೋದಾಗ್ಬೋದು, ಜೊತೆಗೆ ತಿಂದಂತಹ ಊಟ ಜೀರ್ಣ ಆಗದಿರುವಂಥ ಒಂದು ಪ್ರಕ್ರಿಯೆಗಳು ಹೆಚ್ಚಾಗಿ ಆಗುವಂಥ ಸಂದರ್ಭ ಹೆಚ್ಚಾಗಿದೆ. ಸಿಹಿ ಪದಾರ್ಥ ಮತ್ತು ಕೊಬ್ಬಿನ ಪದಾರ್ಥಗಳನ್ನ ತಿನ್ನೋದನ್ನ ಕಡಿಮೆ ಮಾಡಬೇಕಾಗುತ್ತೆ. ಈ ಒಂದು ರಾಶಿಯವರ ಪರಿಹಾರ ಮಾರ್ಗವನ್ನು ನೋಡೋದಾದ್ರೆ, ನಿಮ್ಮ ರಾಶಿಯಾಧಿಪತಿ ಗುರು ಆಗಿರೋದ್ರಿಂದ ಸಾಯಿಬಾಬಾ ಜೊತೆಗೆ ಶ್ರೀ ಗುರು ರಾಘವೇಂದ್ರ ಸ್ವಾಮಿಯ ಒಂದು ಆಲಯಗಳಿಗೆ ಅಥವಾ ಮಠಕ್ಕೆ ಭೇಟಿಯನ್ನು ನೀಡಿ ಅವರ ಆಶೀರ್ವಾದವನ್ನು ಪಡ್ಕೊಳ್ಳಿ. ಪ್ರತಿ ಗುರುವಾರ ವಿಷ್ಣು ಸಹಸ್ರನಾಮವನ್ನು ಪಠನೆ ಮಾಡಿ ಅಥವಾ ಅದನ್ನು ಆಗಾಗ ಕೇಳ್ತಾ ಇರಿ. ನಿಮ್ಮ ಕೈಲಾದಷ್ಟು ಹಳದಿ ಬಣ್ಣದ ಬಟ್ಟೆಯನ್ನು, ವಸ್ತ್ರವನ್ನು ಅಥವಾ ಬೇಳೆ ಪದಾರ್ಥವನ್ನು ಅಥವಾ ಬಾಳೆಹಣ್ಣನ್ನು ಬಡವರಿಗೆ ದಾನವಾಗಿ ನೀಡೋದ್ರಿಂದ ನಿಮ್ಮ ಜೀವನದಲ್ಲಿರ್ತಕ್ಕಂಥ ಒಂದು ನೆಗೆಟಿವಿಟಿ ದೂರ ಆಗಿ ಪಾಸಿಟಿವಿಟಿ ನಿಮ್ಮ ಹತ್ತಿರ ಸದಾ ಇರುತ್ತೆ. ಒಟ್ಟಾರೆಯಾಗಿ ಧನುರಾಶಿಯವರಿಗೆ ಹೇಳೋದ್ರೆ, ನೆಗೆಟಿವಿಟಿ ಬಿಟ್ಟು ನಿಮ್ಮ ಜ್ಞಾನದ ಬಗ್ಗೆ ನಂಬಿಕೆ ಇಟ್ಟು ಮುನ್ನಡೆಯಿರಿ. ಈ ಅಮಾವಾಸ್ಯೆ ನಂತರ ಜಯ ನಿಮ್ಮಂತೆ ಸಿಗುತ್ತೆ. ಒಟ್ಟಾರೆಯಾಗಿ ಇದಾಗಿತ್ತು ಧನುರಾಶಿಯವರ ಸೋಮವತಿ ಅಮಾವಾಸ್ಯೆಗಳ ನಂತರ ಇರ್ತಕ್ಕಂಥ ಸಂಪೂರ್ಣ ಭವಿಷ್ಯ. ನಿಮ್ಮದು ಕೂಡ ಧನುರಾಶಿ ಆಗಿದ್ದರೆ ಓಂ ಶ್ರೀ ರಾಘವೇಂದ್ರ ಸ್ವಾಮಿಯ ನಮಃ ಅಂತ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಇನ್ನು ನಮ್ಮ ಒಂದು ವಿಡಿಯೋನ ಹೆಚ್ಚಾಗಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇನ್ನು ನಿಮ್ಮ ಜೊತೆ ಯಾವುದೇ ಕಠಿಣ ಗುಪ್ತ ಸಮಸ್ಯೆಗಳ ಪರಿಹಾರಕ್ಕೋಸ್ಕರ ನಮ್ಮ ನೇರ ಭೇಟಿಗಾಗಿ ಕೆಳಗೆ ಕಾಣ್ತಕ್ಕಂಥ ನಂಬರ್ಗೆ ಕರೆ ಮಾಡಿ ಅಪಾಯಿಂಟ್ಮೆಂಟ್ ತೆಗೆದುಕೊಂಡು ನಮ್ಮನ್ನೇ ನೇರವಾಗಿ ಭೇಟಿಯಾಗಿ ನಿಮ್ಮ ಸಮಸ್ಯೆನ ಪರಿಹಾರ ಪಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.